ಹಾಯ್ ಹಲೋ ವಿವೋಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಸಿಂಪಲ್ ದೋಸೆ ಮಾಡೋ ರೆಸಿಪಿ ತೋರಿಸ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ದೋಸೆಗೆ ಚಟ್ನಿ ಬೇಕಲ್ವಾ, ಸೊ ಹಾಗಾಗಿ ನಾನಿಲ್ಲಿ ಈಸಿಯೆಸ್ಟ್ ಚಟ್ನಿ ಅಂದರೆ ನಾನು ಜಾಸ್ತಿ ಮಾಡೋದು ಮನೆಯಲ್ಲಿ ಸೌತೆಕಾಯಿ ಚಟ್ನಿ ಮಾಡ್ಕೊತೀವಿ. ಸೊ ಇದಕ್ಕೆ ಕಾಯಿ ಏನು ಬೇಕಾಗಿಲ್ಲ ನೋಡಿ. ಎಣ್ಣೆಯಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ ಸೌತೆಕಾಯಿನ ಈ ಥರ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಸಾಕು, ಜಾಸ್ತಿ ಬೇಕಾಗಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಹಾಕಿ ಒಗ್ಗರಣೆ ಕೊಟ್ಟರೆ ಫಿನಿಶ್ ಸೌತೆಕಾಯಿ ಚಟ್ನಿ ರೆಡಿಯಾಗಿ ಹೋಗುತ್ತೆ. ಸೂಪರಾಗಿರುತ್ತೆ. ದೋಸೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ತಿನ್ಬೋದು. ನೆಕ್ಸ್ಟ್ ಮೇಯ್ನ್ ನಾನು ಮಾಡ್ತಾ ಇರೋದು ಇವತ್ತು ಅಕ್ಕಿ ಅಂದರೆ ಬರೀ ಅಕ್ಕಿ ದೋಸೆನೇ ಇದು. ಈಗ ರಾತ್ರಿ ಏನಾದ್ರು ಮರ್ತಿದ್ವಿ, ಮಿಕ್ಸಿ ಹಾಕೋಕ್ಕಾಗಿಲ್ಲ, ನೆನೆ ಹಾಕೋಕ್ಕಾಗಿಲ್ಲ ಅಂದರೆ ನಾವೇನು ಮಾಡ್ಬೋದು, ಮಲಗುವಾಗ 2 ಕಪ್ ಅಕ್ಕಿನ ನೆನೆ ಹಾಕಿ ಬೆಳಗ್ಗೆನೇ ಡೈರೆಕ್ಟಾಗಿ ರುಬ್ಬಿ ದೋಸೆ ಬಿಟ್ಕೋಬೋದು. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಆಲೂಗೆಡ್ಡೆ. ನಾನು 2 ಆಲೂಗೆಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಅಕ್ಕಿಗೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಸಪ್ರೇಟಾಗಿ ಕೂಡ ನೀವು ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೋದು. ಯಾರೇ ಆಗಿರಲಿ, ನಾವು ದೋಸೆ ಮಾಡೋಕ್ಕೆ ತುಂಬ ದಿನ ಆಯಿತು, ಟೈಮೇ ಆಗ್ತಿಲ್ಲ ಅನ್ನೋರು ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಈಗ ನೋಡಿ, ದೋಸೆ ಹಿಟ್ಟು ನಾನು ರುಬ್ಬಿಟ್ಕೊಂಡೆ, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಸೋಡಾ ಹಾಕೋರು ಹಾಕ್ಕೋಬೋದು, ನಾನು ಹಾಕೋದಿಲ್ಲ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇನ್ನು ಚಟ್ನಿಗೂ ಕೂಡ ರುಬ್ಕೊಂಡಿದ್ದೆ. ಚಟ್ನಿ ಅಂತೂ ಅಲ್ಟಿಮೇಟ್. ಇದಕ್ಕೆ ಒಗ್ಗರಣೆಗೋಸ್ಕರ ಬರೀ ಜಸ್ಟ್ ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕೋರು ಹಾಕ್ಕೋಬೋದು. ನೋಡಿ, ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಏಕೆಂದರೆ ಮಕ್ಕಳು ತರಕಾರಿ ತಿನ್ನಲ್ವಲ್ಲ, ಯಾವುದೋ ಒಂದು ರೀತಿಯಲ್ಲಿ ತಿನ್ನಿಸ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಸೌತೆಕಾಯಿ ಚಟ್ನಿನ ನಾನು ಜಾಸ್ತಿ ಮಾಡ್ತಾಯಿರ್ತೀನಿ. ಈಗ ದೋಸೆ ಹಿಟ್ಟು ರುಬ್ಕೊಂಡಿದ್ದೀವಲ್ವ, ಇದನ್ನು ನಾನೀಗ ಹೆಂಚ ಮೇಲೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಾದರೂ ಹೊಸಬ್ರು ಚಾನಲ್ ನೋಡ್ತೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.